ಅನೇಕರು ಯಾರು ನನಗೆ ಬಿಡುಗಡೆ ಕೊಡುವರು? ಹೂ ವಿಲ್ ಡೆಲಿವರ್ ಮೀ? ಯೇಸುವಿನಿಂದ ನಿಮಗೆ ಬಿಡುಗಡೆ ಕೊಡಲು ಸಾಧ್ಯ. ನೀವು ಭಯಪಡಬೇಕಾಗಿಲ್ಲ. ಯಾವುದೇ ಪಾಪದ ಸ್ವಭಾವ, ಪಾಪದ ಭಾವನೆಗಳು, ಎಂತ ಪಾಪದ ಕಟ್ಟೆ ಆಗಿದ್ದರೂ ಆ ಸೈತಾನನ ಕಾರ್ಯಗಳನ್ನ ಲಯ ಮಾಡಿ ನಮಗೆ ಬಿಡುಗಡೆ ಕೊಡಲೆಂದು ಯೇಸು ಬಂದನು. ಅದಕ್ಕೆ ಸೈತಾನನ ಕಾರ್ಯಗಳನ್ನು ಲಯ ಮಾಡಲು ದೇವಕುಮಾರನು ತೋರ್ಪಟ್ಟನು. 1 ಯೋಹಾನ 3:8. ಅದಕ್ಕೆ ಆತನು ಏನ್ ಮಾಡಿದನು? ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಇಂದು ಮೊದಲನೆಯದಾಗಿ ಪಾಪದ ಭಾವನೆಗಳು, ಪಾಪದ ಕಟ್ಟುಗಳು, ಅದರಲ್ಲಿ ಇರುವಂತವರಿಗೆ ಆ ಪಾಪದ ಶಕ್ತಿ, ಅದರಿಂದ ದೇವರು ಬಿಡುಗಡೆ ಕೊಡಲು ಬಯಸುತ್ತಾರೆ. ದೇವರಿಗೆ ನಿಮ್ಮ ಬಲಹೀನತೆ ಗೊತ್ತು. ಸೈತಾನ ಹೇಗೆ ನಿಮ್ಮನ್ನು ದಾಸರನ್ನಾಗಿ ಮಾಡಿ ವೇದನೆ ಪಡಿಸುತ್ತಾನೆಂದು ಆತನಿಗೆ ಗೊತ್ತು. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಪಾಪಿ ಎಂದು ತಿರಸ್ಕರಿಸುವುದಿಲ್ಲ. ಸಲಿಂಗಕಾಮಿ ವ್ಯಕ್ತಿಗಳನ್ನು ಯೇಸು ದ್ವೇಷಿಸುವುದಿಲ್ಲ, ಅವರನ್ನು ಪ್ರೀತಿಸುತ್ತಾನೆ. ಆ ಪಾಪವನ್ನು ದ್ವೇಷಿಸುತ್ತಾನೆ. ಅಯ್ಯೋ, ಈ ಪಾಪದಲ್ಲಿ ಸಿಕ್ಕಿ ಬಿದ್ದರಲ್ಲ, ಬಿಡುಗಡೆ ಕೊಡಬೇಕೆಂದು ಕರ್ತನು ಬಯಸುತ್ತಾನೆ. ಯೇಸುವಿನ ಬಳಿ ಬರಬಹುದು, ಆತನಿಗೆ ಹೇಳಬಹುದು, ಬಿಡುಗಡೆ ಕೊಡುವನು. ಮದ್ಯಪಾನ, ಮಾದಕ ವಸ್ತುಗಳು, ಅನೈತಿಕ ಸಂಬಂಧದ ಪಾಪಗಳು, ತಪ್ಪಾದ ಪಾಪ ಭಾವನೆಗಳು, ತಪ್ಪಾದ ಈ ಪಾಪದ ಸಂಬಂಧಗಳು, ಕರ್ತನು ಬಿಡುಗಡೆ ಕೊಡುವನು. ಅದಕ್ಕೆ ಯೇಸು ಲೋಕಕ್ಕೆ ಬಂದನು. ಅದಕ್ಕಾಗಿ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧೀಕರಿಸುತ್ತದೆ. ಅದರಲ್ಲಿ ಎಲ್ಲಾ ಪಾಪಗಳು ಒಳಗೊಂಡಿದೆ. ಯಾವುದೇ ಪಾಪವಾಗಿದ್ದರೂ ಯೇಸು ತೊಳೆದು ಶುದ್ಧೀಕರಿಸಿ ಬಿಡುಗಡೆ ಕೊಡುವನು.